ಗಸಿ ಹೈಲೈಟು ತೊಟ್ಟಿಗ್ತದೆ ನೋಡಿ. ಈ ತುಪ್ಪ ಅದೇ ಬೀಳು 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 ಬೀಳು. ಮುಂದಿನ ನಿಲ್ದಾಣ ಪಾಂಪ್ರೇಟ್ ಮೀನು. ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವು ಹೇಳ್ದಂಗೆ ಮತ್ತೆ ಇನ್ನೊಂದ್ಸಲಿ ಸಾಕಾರ ನಗರಕ್ಕೆ ಬಂದಿದ್ದೀವಿ. ರೈಲ್ವೆ ಪ್ಯಾರಲಲ್ ರೋಡ್ ಫುಡ್ ಸ್ಟ್ರೀಟ್. ಸೊ ಲಾಸ್ಟ್ ಟೈಮ್ ಬಂದುಬಿಟ್ಟು ಬರೀ ವೆಜ್ ವೀಡಿಯೋಸ್ ಮಾಡ್ಕೊಂಡು ಹೋಗಿದ್ವಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಇರುತ್ತೆ, ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ. ಅಕಸ್ಮಾತ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿಲ್ಲ ಅಂದರೆ ಜಸ್ಟ್ ಸಾಕಾರ ನಗರ ಫುಡ್ ಸ್ಟ್ರೀಟ್ ಅನ್ಬಾಕ್ಸ್ ಕರ್ನಾಟಕ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಯೂಟ್ಯೂಬಲ್ಲಿ ಹಾಕಿ, ಗೂಗಲಲ್ಲಿ ಹಾಕಿ, ಎಲ್ಲಿ ಬೇಕಾದ್ರೆ ಹಾಕಿ ಬರುತ್ತೆ. ಸೊ ಈಗ ನಾನ್ ವೆಜ್ ಮಾಡೋಣ ಅಂತ ಮೊದಲನೇ ಸ್ಟಾಪ್ ಹಾಕಿದ್ದೀವಿ. ಎಲ್ಲಿ ಅಂದರೆ ಕೋಸ್ಟಲ್ ಕ್ಯಾರವ್ಯಾನ್ ಅಂತ ಒಂದು ಕ್ಯಾರವ್ಯಾನು ಫುಡ್ ಟ್ರಕ್ ನಿಂತಿದೆ. ಸೊ ಇಲ್ಲಿ ಕೋಸ್ಟಲ್ ಕ್ಯುಸಿನ್ ಸಿಗುತ್ತೆ, ಅದು ಕೂಡ ಸೀ ಫುಡ್ಡು. ತುಂಬ ಲೇಟ್ ಮಾಡಿದ್ದೀರಾ, ಹೋಗ್ಬಿಟ್ಟು ಏನೇನಿದೆ ಅಂತ ಮೆನು ನೋಡಿಕೊಂಡು ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡೋಣ. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಗೊತ್ತಾಗಿಲ್ಲ ಅಂದರೆ ದೂರದಿಂದ ಬರೋರಿಗೆ ಬರ್ಬೋದು, ಹತ್ತಿರ ಇರೋರಿಗೆ ಗೊತ್ತಾಗುತ್ತೆ. ಅವ್ರು ಹೇಳಿದ್ದು ರೈಲ್ವೆ ಪ್ಯಾರಲಲ್ ರೋಡ್ ಸಾಕಾರ ನಗರ, ಅಥವಾ ಕೊಡಗಳ್ಳಿ ರೈಲ್ವೆ ಸ್ಟೇಷನ್ ಇದೆಯಲ್ಲ ಆ ಎಂಟ್ರಿ ರೋಡ್ ಅನ್ಬೋದು, ಅದು ಸಾಕಾರ ನಗರ ಎಂಡ್ ರೋಡ್ ಅನ್ಬೋದು, ಅಥವಾ ಫೀನೆಕ್ಸ್ ಬಂದಿದೆ. ಕರೆಕ್ಟ್ ಗೊತ್ತಾಯ್ತಾ? ಅವ್ರು ಎಷ್ಟೊಂದು ಡೀಟೇಲಾಗಿ ಹೇಳಿದ್ದಾರೆ. ಇನ್ನೂ ಗೊತ್ತಾಗಿಲ್ಲ ಅಂದರೆ ಗೋಲ್ಡನ್ ಥ್ರಾಟಲ್ಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಅವರು ನೀಟಾಗಿ ನಿಮಗೆ ಅಡ್ರೆಸ್ಸು ಲೊಕೇಶನ್ ಎಲ್ಲ ಶೇರ್ ಮಾಡ್ತಾರೆ. ಸರಿ, ಫೀನೆಕ್ಸ್ ಮಾಲಲ್ಲ, ಮಲಫಿಶ. ಹೀಗೆ ಹೋಗೋಣ ಬನ್ನಿ. ಸೊ ನಮ್ಮ ಆರ್ಡ್ರ್ ಬಂದಿದೆ. ಫಸ್ಟ್ ಆರ್ಡ್ರು ಗೀ ರೋಸ್ಟಿಂದ ಶುರು ಮಾಡೋಣ ಅಂದ್ಬಿಟ್ಟು ಪ್ರಾನ್ಸ್ ಗೀ ರೋಸ್ಟ್ನ ತರಿಸಿದ್ದೀವಿ. ಸೊ ಜಾಸ್ತಿ ಗ್ರೇವಿ ಇದೆ, ಇದಕ್ಕೆ ನೀರು ದೋಸೆ ಜೊತೆ ಚೆನ್ನಾಗಿ ತಿನ್ಬೋದು. ಬಟ್ ನಾವು ಹಾಗೆ ತಿನ್ನೋಣ ಅಂತ ತೊಗೊಂಡಿದ್ವಿ. ಅವ್ರು ನೀರು ದೋಸೆ ಕೊಡ್ತೀನಿ ಅಂದರು, ನಾವೇ ಬೇಡ ಪಾಪ ಅಂತ ಹೇಳ್ತೀವಿ. ಪಾಪ ಅಂತೇನಿಲ್ಲ, ಆಮೇಲೆ ತಿಂತೀವಿ. ಈಗ ಪ್ರಾನ್ಸ್ ಸೀಗಡಿಯನ್ನು ಚುಚ್ಚಿಕೊಂಡು ಕಡ್ಡಿಯಲ್ಲಿ ಹೀಗೆ ತಿನ್ನುವ ಸಮಯ. ಸ್ವಲ್ಪ ಫ್ರೈ ಆಗಬೇಕು. ಏನು ಅಂದರೆ ಮೇಲೆ ಸ್ವಲ್ಪ ಸ್ಕಿನ್ನು ಡ್ರೈ ಥರ ಬರ್ತಂಡು ಫ್ರೈ ಆದಾಗ, ಸೀದಿರೋ ಥರ. ಓಕೆ, ಅದೊಂದು ಸ್ವಲ್ಪ ಇದ್ರೆ ನಂಗೆ ಅದು ಹಂಗಿಷ್ಟ. ಸೀದಿರೋ ಥರ, ಸುಟ್ಟಿರೋ ಥರ. ಬಟ್ ಇದು ಸುಟ್ಟಿಲ್ಲ, ಮೆತ್ತಗೈತೆ, ಕರೆಕ್ಟಾಗಿ ಮೆತ್ತಗಿರುತ್ತೆ, ನೀಟಾಗಿ ಜುಮ್ ಅಂತ ಐತೆ. ಮೇಯ್ನ್ ಬಂದು ಇದು ಗೊಜ್ಜು ಚೆನ್ನಾಗಿದೆ. ಅಂದರೆ ಗಸಿ ಹೈಲೈಟು ತೊಟ್ಟಿಗ್ತದೆ ನೋಡಿ. ಈ ತುಪ್ಪ ಅದೇ ಬೀಳು 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 ಬೀಳು. ಅವ್ರದ್ದು ಪ್ರಾನ್ಸೇ ಬಿದ್ದೋಯ್ತು ಪಕ್ಕದಲ್ಲಿ. ಏನು ಅಲ್ಲಾಡ್ಸಕ್ಕೆ ಹೋಗಿ ಏನು ಬ್ರೋ ಒಂದು ಪ್ರಾನ್ಸ್ ವೇಸ್ಟ್ ಮಾಡ್ರಲ್ಲ ಬ್ರೋ. ಈಗ ಬಂತು ಗೀ ಯಥೇಚ್ಛವಾಗಿ. ಈ ಸ್ವಲ್ಪ ಯಥೇಚ್ಛವಾಗಿರುತ್ತೆ, ಎಲ್ಲ ತೇಳ್ತಾ ಇರುತ್ತೆ. ಗೊಜ್ಜು ಅಂದರೆ ಗಸಿ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ರಾನ್ಸ್ ಚೆನ್ನಾಗಿದೆ. ಇವ್ರಿಗೆ ಸುಟ್ಟಿರೋದು ಅಂದರೆ ಬಾರ್ಬಿಕ್ಯೂ ಮಾಡೋದು. ಬಾರ್ಬಿಕ್ಯೂ ಮಾಡೋದು ಇಷ್ಟ. ಬಟ್ ಇದರಲ್ಲಿ ಆ ಥರ ಸುಟ್ಟುಬಿಟ್ಟು ಮಾಡೋಲ್ಲ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಬೇಯಿಸ್ಕೊಂಡಿರೋ ಪ್ರಾನ್ಸ್ನ ಟಾಸ್ ಮಾಡ್ತಾರೆ ಮಸಾಲೆನಲ್ಲಿ. ಇದು ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ತುಪ್ಪ ಹಾಕಿ ಮಸಾಲೆ ಹಾಕಿ ಮಾಡ್ತಾರೆ. ಲೈಟಾಗಿ ತರಿಯಾಗಿರುತ್ತೆ, ತುಂಬ ತರಿಯಾಗಿರಲ್ಲ. ಇದು ನೋಡ್ಬೋದು, ಗೊಜ್ಜು ಲೈಟಾಗಿರುತ್ತೆ ಅಷ್ಟೇ. ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡಿರ್ತಾರೆ. ಕರ್ಬೇವಿನ ಸೊಪ್ಪೆಲ್ಲ ಇರುತ್ತೆ, ಅದು ಆಬ್ವಿಯಸ್ಲಿ ಅದರ ಟೇಸ್ಟು. ಯಥೇಚ್ಛವಾಗಿ ತುಪ್ಪ ಹಾಕಿದ್ದಾರೆ, ಅದಂತೂ ಮೇಯ್ನು ಹೈಲೈಟು. ಗೀ ರೋಸ್ಟ್ ಅಂದಮೇಲೆ ಅದು ಇರಲೇಬೇಕು. ಇವು ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ. ನೀವು ನಿಮ್ಗೆ ಬೇಕಾದಂಗೆ ಸ್ವಲ್ಪ ಕಮ್ಮಿ ಹಾಕಿ ಅಂತ ಹೇಳಿ ಮಾಡಿಸ್ಬೋದು. ಅಕಸ್ಮಾತ್ ನೀವೇನೋ ಡಯಟ್ ಕಾನ್ಷಿಯಸ್ ಆಗಿದ್ದರೆ. ಇಲ್ಲಾಂದರೆ ಅದು ಹೆಂಗೆ ಕೊಡೋದು ಹಂಗೆ ತಿಂದರೆ ಬೇಜಾ. ಅದು ಹೇಳಿದ್ನಲ್ಲ, ನೀರು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ನು. ನೀರು ದೋಸೆ ಜೊತೆ ನೆಂಚ್ಕೊಂಡು ತಿನ್ನಿ. ಯಾಕಂದರೆ ಇದೆಲ್ಲ ಗೊಜ್ಜೆಲ್ಲ ವೇಸ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀವಲ್ಲ. ನೀರು ದೋಸೆ ಜೊತೆ ಚಿಕನ್ ಕರಿ ಅವೆಲ್ಲ ಸಿಗುತ್ತೆ, ಅದು ತಿನ್ನೋಣ ಅಂದ್ಬಿಟ್ಟು ನಾವು ಅದನ್ನು ಹೋಲ್ಡ್ ಮಾಡ್ತೀವಿ ಅಷ್ಟೇ. ಈಗ ನೆಕ್ಸ್ಟ್ ಡಿಶ್ಗೆ ಹೋಗ್ಬಿಡೋಣಪ್ಪ. ಮುಂದಿನ ನಿಲ್ದಾಣ ಪಾಂಪ್ರೇಟ್ ಮೀನು. ಪಾಂಪ್ರೇಟ್ ತವಾ ಫ್ರೈ. ಸೊ ತವಾ ಫ್ರೈನಲ್ಲಿ ಬಾಂಗುಡೆನೂ ಸಿಗುತ್ತೆ ಅಲ್ವಾ, ಬಂಗುಡೆನೂ ಸಿಗುತ್ತೆ, ಪಾಂಪ್ರೇಟ್ ಸಿಗುತ್ತೆ, ಅಂಜಲ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ನಾವು ಪಾಂಪ್ರೇಟ್, ವೈಟ್ ಪಾಂಪ್ರೇಟ್ನ ತರಿಸಿದ್ವಿ. ಒಂದೊಳ್ಳೆ ಸೈಜ್ ಇದೆ, ಟೇಸ್ಟ್ ಮಾಡುವ. ಕೈ ಸುತ್ತಾಯಿತು ಗೊತ್ತಾಯ್ತಾ? ಅದಕ್ಕೆ ನಾನು ಕಿತ್ತುಬಿಟ್ಟಿಟ್ಟು ಸೈಡಲ್ಲಿ. ಬಿಸಿ ಸಾಕತ್ತು ಸಾಫ್ಟು. ಮೂಳೆಯಿಂದ ಎಲ್ಲ ಹಂಗೆ ಬಂದ್ಬಿಡ್ತು ಮಾಂಸ. ಒಂಚೂರು ಹಿಂಗೆ ಕೊಟ್ಟಿದ್ದಕ್ಕೆ ನಾಲ್ಗೆ ಹಾಕೊಂಡ್ರೆ ಏನು ಗೊತ್ತಾಗಲ್ಲ. ಬಿಸಿ ಎಲ್ಲ ಬಿಸಿ ಇದೆ ಜಾಸ್ತಿ.
ಅದ್ಭುತ ಅದ್ಭುತ. ಇದು ಇದು ಕರೆಕ್ಟಾಗಿ ರೋಸ್ಟ್ ಆಗಿದೆ. ಆಹಾ, ಗಂಟ್ಲಿಗೆ ಹೋಗೋ ಖಾರ ಇಳಿತೈತೆ, ಅಲ್ಲಿವರೆಗೂ ಖಾರ ಇರಲಿಲ್ಲ. ಕೋಕೋನಟ್ ಆಯಿಲ್ಲು ಇದಕ್ಕೆ ಅದಕ್ಕೆ ತುಪ್ಪ, ಇದರಲ್ಲಿ ಆಯಿಲ್, ಕೋಕೋನಟ್ ಆಯಿಲ್ಲು, ಅದ್ಭುತವಾದ ಅದರದ್ದೇ ಫ್ಲೇವರು. ಕಬಾಬ್ ಕೂಡ ಬಂದುಬಿಟ್ಟು ಬೋನ್ಲೆಸ್ ಫಿಶ್ ಕಬಾಬ್ ವಿತ್ ಚಟ್ನಿ ಬಂದಿದೆ. ಅದಿರಲಿ ಸೈಡಲ್ಲಿ ಪಾಂಫ್ರೆಟ್ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಳ್ಳೋಣ. ನೋಡಿ ಹಿಂಗೆ ಮಾಂಸ ನೀಟಾಗಿ ಕರೆಕ್ಟಾಗಿ ಮೂಳೆಯಿಂದ ಆಚೆ ಹೆಂಗೆ ಬರ್ತಾ ಗೊತ್ತಾಗಲ್ಲ, ಅದಕ್ಕೆ ಪಾಂಫ್ರೆಟ್ ಇಷ್ಟ. ಬೆಣ್ಣೆ ಇದ್ದಂಗೆ ಇರ್ತದೆ, ನುಂಗ್ತಾ ಇರ್ಬೋದು ಹಂಗೆ ಎತ್ಕೊಂಡು. ಮಸಾಲೆ ಜಾಸ್ತಿ ಸ್ಟ್ರಾಂಗ್ ಇರೋಲ್ಲ, ಲೈಟಾಗಿರುತ್ತೆ. ಅವ್ರು ಹೇಳ್ದಂಗೆ ಫಸ್ಟ್ ಇದ್ದ ತಕ್ಷಣ ಖಾರ ಫೀಲ್ ಆಗೋಲ್ಲ. ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ಬೇಕು. ನೀವು ನುಂಗಿದ ಮೇಲೆ ಆ ಗಂಟ್ಲಲ್ಲಿ ಆ ಖಾರ ಫೀಲ್ ಆಗುತ್ತೆ. ಕೆಂಪು ಖಾರದ ಪುಡಿಯ ಖಾರ ಅವಾಗಿಂದ ನಿಂಬೆಹಣ್ಣು ಹಿಂಡ್ಲ ಅಂತಿದ್ರು. ಹಿಂಗಿತ್ತು ಸರ್ ನಿಂಬೆಹಣ್ಣು ಹಾಕ್ಕೊಂಡು. ನಿಂಬೆಹಣ್ಣು ಇರ್ಬೇಕು ಮಾಂಸಕ್ಕೆ. ಹಂಸಕ್ಕೆ ಮೀನಿಗೆ ನಿಂಬೆಹಣ್ಣು ಇರಬೇಕು. ಮೀನಿಗೆ ಮೇನ್ ಚೆನ್ನಾಗಿದೆ. ಆಲ್ಮೋಸ್ಟ್ ಮಂಗಳೂರು ಸ್ಟೈಲ್. ಆಲ್ಮೋಸ್ಟ್ ಈ ಕಡೆ ಇದ್ದೀರಾ ಅಂದರೆ ಆರಾಮಾಗಿ ಟ್ರೈ ಮಾಡ್ಬೋದು. ಅದೇ ನೋಡಿ ಮಸಾಲೆ, ಇವೆಲ್ಲ ಮಸಾಲೆ, ಒಂದು ರಾಶಿ ಮಸಾಲೆ ಇದೆ. ಬಟ್ ಅದು ಹೆವಿ ಅಂತ ಅನಿಸ್ತಾ ಇಲ್ಲ, ನೀಟ್ ಮಾತ್ರ ಒಂದೊಂದು ಟೈಮ್ ಒಂದೊಂದು ಬಂದು ಟ್ರೈ ಮಾಡ್ಬೋದು. ಮುರಿಯೋಕ್ಕಾಗ್ತಲ್ಲ ಶಮೀರಲ್ಲಿ ಆಗ್ತಾ ಇದೆ. ಇದು ಸ್ವಲ್ಪ ಸೈಡಲ್ಲಿ ಇಡೋಣ, ಬಿಸಿ ಕಮ್ಮಿ ಆಗಲಿ, ಆಮೇಲೆ ತಿಂತೀವಿ. ಈಗ ಕಬಾಬ್ ಓಡೋಣ. ಕಬಾಬು ಪುಟ್ಪುಟಾಣಿ ಪೀಸಸ್ಸು, ಬೋನ್ಲೆಸ್ ಕಬಾಬ್. ಚಟ್ನಿ ಎತ್ಕೊಂಡು, ಚಟ್ನಿ ಆಲ್ರೆಡಿ ಕೋಟ್ ಆಗ್ಬಿಟ್ಟಿದೆ, ನೀರು ಬಿಟ್ಕೊಂಡು. ಕಾಮ್ ಚಟ್ನಿ ಚೆನ್ನಾಗಿದೆ. ಇದು ಸಿಂಪಲ್ ಆಗಿದೆ. ಅದು ಕೋಟಿಂಗ್ ಮಸಾಲೆ, ಅಲ್ಲೇನು ಜಾಸ್ತಿ ಮಸಾಲೆ ಪದಾರ್ಥ ಜಾಸ್ತಿ ಇಲ್ಲ. ಖಾರ ಹುಳಿ ಎಲ್ಲ ಸ್ವಲ್ಪ, ಉಪ್ಪು ಎಲ್ಲ ಸ್ವಲ್ಪ ಕಮ್ಮಿನೇ ಇದೆ. ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ಬಟ್ ಕ್ರಿಸ್ಪಿನೆಸ್ ಮಾತ್ರ ಅಲ್ಟಿಮೇಟ್, ಸೂಪರ್. ಗರಿ ಅಂದರೆ ಅದೇ ಚಟ್ನಿ ಸ್ವಲ್ಪ ಎತ್ಕೊಂಡು. ಖಾರ ನತ್ತಿಗೆ ಎತ್ಕೊಳ್ಳುತ್ತೆ. ಹಸಿಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಪುದೀನ. ಇದೆಲ್ಲ ಫ್ರೆಶ್ಶಾಗಿ ಮಾಡ್ತಾರಲ್ಲ, ಅದೊಂದು ಅಡ್ವಾಂಟೇಜ್. ಇವಾಗಲೇ ಓಪನ್ ಆಗಿದೆ ಇದು. 6 ಗಂಟೆ ಟೈಮ್ ಹಾಕ್ಕೊಂಡು ಬಂದ್ವಿ. ಈಗ ಇದನ್ನು ಖಾಲಿ ಮಾಡಿ ಮೇನ್ ಕೋರ್ಸ್. ನೆಕ್ಸ್ಟು ಮೈನ್ ಕೋರ್ಸ್, ನೀರು ದೋಸೆಗೆ ಫಿಶ್ ಕರಿನ ತರಿಸಿದ್ದೀವಿ. ಮತ್ತು ಪ್ರಾನ್ಸ್ ಗೀ ರೋಸ್ಟ್ ಕರಿ ಹಂಗೆ ಇಟ್ಕೊಂಡಿದ್ದೀವಿ. ಗಸಿ ಅದು ಗಸಿ ಅಂದರೆ ಏನು ಹೇಳಿ? ಗಸಿ ಅಂದರೆ ಏನು ಹೇಳಿ? ಗೊತ್ತಿಲ್ಲ. ಗೊಜ್ಜು ತುಳುಲಿ 4 ಪೀಸ್ ಬರುತ್ತೆ ಒಂದು ಪ್ಲೇಟ್ಗೆ. ನೀರು ದೋಸೆ ಅಂದರೆ ಹಿಂಗಿರಬೇಕು, ತೆಳುಗೆ. ಇದನ್ನು ಫಸ್ಟು ಫಿಶ್ ಕರಿ ಜೊತೆಗೆ ಟೇಸ್ಟ್ ಮಾಡುವ. ಫಿಶ್ ಕರಿ ಅಥವಾ ಮೀನು ಸಾರು. ಜುಮ್ಮನ್ಬಿಡ್ತು ಮೈನಲ್ಲಿ. ಹುಣಸೆಹಣ್ಣು ಹುಳಿಗೆ ಚೆನ್ನಾಗಿದೆ, ಫುಲ್ ತೆಳುವಾಗಿರುತ್ತೆ. ಬೇಕು ಅಂದರೆ ಇದ್ರಲ್ಲಿ ಕೊಡ್ತಾರೆ ನಾರ್ಮಲಾಗಿ ಡಿಫಾಲ್ಟಾಗಿ. ಇಲ್ಲಾಂದರೆ ಮೇಯ್ನ್ ನಾನು ಹೇಳ್ದಂಗೆ ಒಂದು ಸ್ವಲ್ಪ ಚಕಾದಾಗ ತಿನ್ನಬೇಕು ಅಂದರೆ ಇಲ್ಲ ಇದೆಯಲ್ಲ ಗೀ ರೋಸ್ಟು ಎಕ್ಸ್ಟ್ರಾ ಗೊಜ್ಜು ಹಾಕ್ಸ್ಕೊಂಡು, ಗೀ ರೋಸ್ಟ್ಗೆ ಹಿಂಗೆ ಒಂದು ಪೀಸ್ ಎತ್ಕೊಂಡು ಇದ್ರಲ್ಲಿ ಹಿಂಗೆ ಹಾಕಿ ಸರಿ ಬರಲಿಲ್ಲ. ಬೇರೆ ಯಾವುದಿದೆ ಗೀ ರೋಸ್ಟು ಎತ್ಕೊಂಡು ಹಿಂಗೆ ಅಷ್ಟಾಗಿದೆ. ಹಿಂಗೆ ಖುಷಿ. ಗೀ ರೋಸ್ಟಲ್ಲಿ ಎಲ್ಲ ಸಿಗುತ್ತೆ. ಎಲ್ಲ ಗೀ ರೋಸ್ಟ್ ಇದೆಯಾ? ಚಿಕನ್ ಗೀ ರೋಸ್ಟ್, ಪ್ರಾನ್ಸ್ ಗೀ ರೋಸ್ಟ್ ಸಿಗುತ್ತೆ. ಮೇಯ್ನ್ ಬಂದು ಪ್ರಾನ್ಸು ಚಿಕನ್ನೇ ಹೈಲೈಟು. ಅವೆರಡನೇ ಪ್ರಾನ್ಸ್ ಒಂದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಪ್ರಾನ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಒಂದೊಂದು ಹೋಟ್ಲುಗಳಲ್ಲಿ ಚಿಕನ್ ಗೀ ರೋಸ್ಟು, ಪ್ರಾನ್ಸ್ ಗೀ ರೋಸ್ಟ್ಗಿಂತ ಚೆನ್ನಾಗಿರುತ್ತೆ. ಒಂದು ಪ್ರಾನ್ಸ್ ಇದೆ. ಎಕ್ಸಾಂಪಲ್ ಶಟ್ಟಿ ಲಂಚ್ ಹೋಮ್. ಒಂದು ಪ್ರಾನ್ಸ್ ಜೊತೆಗೆ ತಿಂದ್ಬಿಟ್ರೆ ಒಂದು ನೀಟಾಗಿ ನೋಡಿ. ಫಿಶ್ ಕರಿ ತಿನ್ನೋಣ, ಚಿಕನ್ ಕರಿನೂ ಕೊಡ್ತಾರೆ. ಇನ್ನೊಂದು ನೋಡಿದ್ವಿ, ಕಾಂಬೋ ಇದೆ ಇಲ್ಲಿ. 199 ಕಾಂಬೋ, 299 ಕಾಂಬೋ ಅಂತ. ಅದು ಅಷ್ಟೇ ವೀಡಿಯೋದಲ್ಲಿ ತೋರಿಸಿರ್ತಾನೆ, ಬೇಕಾದ್ರೆ ಅದನ್ನು ಟ್ರೈ ಮಾಡ್ಬೋದು. ಗ್ರೂಪಲ್ಲಿ ಬಂತು ಅಂದರೆ 299. ಒಂದು 3-4 ಜನ 4 ಜನ ಮೇಲೆ ಬಂದರೆ ಇಂಡಿವಿಜುವಲ್ ಇದ್ದರೆ 199. ಒಬ್ಬರು ಇಬ್ಬರು ಬಂದಾಗ 199ನಲ್ಲಿ ಆರಾಮಾಗಿ ತೊಗೊಬೋದು. ಒಂದು ಪೀಸು ಕಬಾಬ್, ಸ್ವಲ್ಪ 4 ಪೀಸ್ ಕಬಾಬ್ ಬರುತ್ತೆ, 4 ಪೀಸ್ ಇದೇನೋ ನೀರು ದೋಸೆ ಕರಿ ಬರುತ್ತೆ, ಆಮೇಲೆ ಒಂದು ಫುಲ್ ಬಾಂಡೆ ಏನೋ ಬರುತ್ತೆ, ಅದು 199ಗೆ. ಸೊ ಅದು ಕಾಂಬೋ, ಒಂದು 2 ಕಾಂಬೋ ಇದೆ, ಚೆನ್ನಾಗಿತ್ತು. ನೀವು ಸುತ್ತಮುತ್ತ ಇದ್ದೀರಾ ಅಂದರೆ ಒಂದು ಸೀ ಫುಡ್ ತಿನ್ನಬೇಕು ಅಂದರೆ ಬನ್ನಿ. ಗಾಡಿಗೆ
ಬಂದುಬಿಡಿ. ನಾವು ತಿಂದ್ಬಿಟ್ಟು ಕೈ ತೊಳ್ಕೊಂಡು ನೀರು ಕುಡಿದ್ಬಿಟ್ಟು ಸಿಗ್ತೀವಿ. ಕೋಸ್ಟಲ್ ಕ್ಯಾರವನ್. ಒಳ್ಳೆ ಮೀನು. ಒಳ್ಳೆ ಮೀನೂಟ ತಿಂದಾದ್ಮೇಲೆ ಸ್ವಲ್ಪ ದೇಹ ತಂಪಾಗಲಿ ಅಂದ್ಬಿಟ್ಟು ಬಾದಾಮಿ ಹಾಲನ್ನ ತೊಗೊಂಡಿದ್ವಿ. ಇಲ್ಲೇ ಪಕ್ಕದಲ್ಲಿ ಬಾದಾಮ್ ಶೇಕ್ ಅಂತ ಇದೆ. JB ಕುಲ್ಫಿ, ಐಸ್ ಕ್ರೀಮ್, ರಬಡಿ, ಫಲೂದಾ ಎಲ್ಲ ಸಿಗುತ್ತೆ. ಅವ್ರ ಅಂಗಡಿ ಪಕ್ಕನೇ ಇತ್ತು. ಎಲ್ಲ ತಿಂದಮೇಲೆ ಒಂದು ಡೆಸರ್ಟ್ ಟೈಪು ಏನಾದರೂ ಒಂದು ಟಚಪ್ ಸ್ಟ್ರೀಟ್ ಡೆಸರ್ಟ್. ಮೇವಾಡ್ ಐಸ್ ಕ್ರೀಮ್ ಟೇಸ್ಟ್ ಇಲ್ಲ? ಸೇಮ್ ಐಸ್ ಕ್ರೀಮ್ ಕರ್ಗೋಗಿದ್ದಾಗ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಫುಲ್ ತಿಕ್ಕಾಗೆ ಬೇಜಾನ್ ಹಾಕೋರೆ ಡ್ರೈ ಫ್ರೂಟ್ಸು, ಬಾದಾಮಿ ಪುಡಿ ಬಾಯಿಗೆ ಸಿಗ್ತಾ ಇರುತ್ತೆ ತರಿಯಾಗೆ. ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಹಾಕಿರಂಗೆ ಇತ್ತು. ಸೊ ಫೈನಲಾಗಿ ನೀವೇನು ಇಲ್ಲಿ ಬಂದರೆ ಸ್ಟ್ರೀಟ್ ಫುಡ್ಗೆ ಸೀ ಫುಡ್ ತಿನ್ನಬೇಕು ಅಂದರೆ ಈ ಜಾಗ ಬಂದುಬಿಡಿ. ರೈಲ್ವೆ ಪ್ಯಾರಲಲ್ಲು ಸಾಕಾರ ನಗರ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೀವಿ. ಸೊ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇಲ್ಲಿ ವೆಜ್ ವೀಡಿಯೋ ಮಾಡಿದ್ವಿ ಒಂದು. ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ವೆಜ್ ಹೋಟ್ಲುಗಳನ್ನ ನೀವು ಟ್ರೈ ಮಾಡ್ಬೋದು. ಸೊ ನಾನ್ ವೆಜ್ ಸೀರೀಸ್ ಇವತ್ತು ಮಾಡ್ತಿರೋದ್ರಿಂದ ಫಸ್ಟ್ ಸ್ಟಾಪು ಇಲ್ಲಿ ಹಾಕಿದ್ವಿ. ಅದರಲ್ಲಿ ಈ ಸೀ ಫುಡ್ಡು ಆ ಥರ ಸೇಮ್ ಮಂಗಳೂರು ಸ್ಟೈಲು ಅದೇ ಥರನೇ ಸಿಗುತ್ತೆ. ಮೇಯ್ನು ಆ ಪ್ರಾನ್ಸ್ ಗೀರು ಅಷ್ಟು ಮಿಸ್ ಮಾಡಿ. ಮತ್ತು ಪಾಂಫ್ರೆಟ್ ಮೀನು ಇಷ್ಟ, ಬಟ್ ಒಬ್ಬೊಬ್ರು ಬಾಂಗ್ಡೆನೂ ಇಷ್ಟಪಡ್ತಾರೆ. ತುಂಬ ಜನ ಬಾಂಗ್ಡೆ ಇಷ್ಟಪಡ್ತಾರೆ. ಸೊ ಅದರಲ್ಲೂ ಮಸಾಲೆ ಫ್ರೈ, ತವಾ ಫ್ರೈ, ರವಾ ಫ್ರೈ ಎಲ್ಲ ಸಿಗುತ್ತೆ. ಪ್ರಾನ್ಸ್ ಗೀರೋ ಚೆನ್ನಾಗಿತ್ತು ವಿತ್ ನೀರು ದೋಸೆ ಸೂಪರ್ ಆಗಿ. ಅವರೇ ಹೇಳಿದ್ರು ತೊಗೊಂಡಾಗ ನೀರು ದೋಸೆ ತೊಗೊಳ್ಳಿ ಅಂತ. ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಟ್ ನಾವು ಬೇಡ ಲಾಸ್ಟಲ್ಲಿ ಚಿಕನ್ ಕರಿ ಜೊತೆ ಟ್ರೈ ಮಾಡೋಣ, ಅದು ಲಾಸ್ಟಿಗೆ ಇಡೋಣ ಅಂದ್ಬಿಟ್ಟು ಅದನ್ನು ಲಾಸ್ಟ್ ಸ್ಕಿಪ್ ಮಾಡಿದ್ದು. ಬಟ್ ನೀವೇನೋ ಬಂದಾಗ ಡೈರೆಕ್ಟಾಗಿ ನೀರು ದೋಸೆ ಮತ್ತು ಪ್ರಾನ್ಸ್ ಗೀ ರೋಸ್ಟ್ ತೊಗೊಂಡು ಟ್ರೈ ಮಾಡಿ. ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ನಾವು ಬರೋಕ್ಕೆ ಮುಂಚೆ ಒಂದು 2-3 ಜನ ಅದನ್ನೇ ತಿಂತಾಯಿದ್ವಿ. ಮೋಸ್ಟ್ಲಿ ಅದೇ ಫಾಸ್ಟ್ ಮೂವಿಂಗ್ ಇರಬೇಕಿಲ್ಲಿ. ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೇಳಿದೆ, ಇಲ್ಲಿ ಇನ್ನೊಂದು ನೋಡಿದೆ, ಇವ್ರ ಹತ್ರ ಮಟನ್ ಕಾಲು ಸೂಪು, ಪ್ಲೇನ್ ಸೂಪ್ ಎಲ್ಲ ಸಿಗುತ್ತಂತೆ. ಬಟ್ ಅದು ಬರೀ ಏನೋ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಮಾತ್ರ, 4 ದಿನ. ಇನ್ನು ಮಿಕ್ಕಿದ ದಿವಸದಲ್ಲಿ ಇರೋಲ್ಲ. ನಾವು ಬಂದಿರೋದು ಬುಧವಾರ. ಸೊ ನಮಗೆ ಇವತ್ತು ಸಿಕ್ಕಿಲ್ಲ. ಸೊ ಕೊನೆಯದಾಗಿ ಫುಲ್ಲು ಸ್ಟಾಪ್ ಹಾಕ್ಬಿಟ್ಟು ಪಾಪ ನಮ್ಮ ಹುಡುಗ ಮೊಬೈಲಲ್ಲಿ ಗೇಮ್ ಮಾಡ್ಕೊಂಡು ನಿಂತವನೆ. ಒಂದು ಕುಡಿದ್ಬಿಡಿ. ಆಮೇಲೆ ನಮ್ಮ ಚಾನಲು ಮತ್ತು ಗೋಲ್ಡನ್ ಥಾಟ್ಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆವಾಗ ಎಲ್ಲರಿಗೂ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇದು ತುಂಬ ಉದ್ದ ಇರೋದ್ರಿಂದ ಸ್ಟ್ರೀಟು ಅರ್ಧಕ್ಕೆ ಸುಸ್ತಾಗಿ ಸ್ವಲ್ಪ ಜನ ಆಪೋಸಿಟ್ ಹೋಗ್ಬಿಡ್ತಾರೆ. ಇದು ಲಾಸ್ಟಲ್ಲಿ ಇರೋದ್ರಿಂದ ಇದು ನೀವು ಟ್ರೈ ಮಾಡಿದ್ರೆ ಇಲ್ಲಿ ಹತ್ರ ಎಲ್ಲ ಇದ್ದರೆ ಟ್ರೈ ಮಾಡ್ತಾ ಇದ್ರೆ ವರ್ಷ ಎಲ್ಲ ಟ್ರೈ ಮಾಡ್ತಾ ಇರ್ಬೋದು ಎಲ್ಲ ಫುಡ್ಡು. ಸೊ ಒಂದ್ಸರಿ ಸ್ವಲ್ಪ ಮುಂದೆ ಬಂದರೆ ಇದು ಸಿಗುತ್ತೆ. ಇದು ಒಂದ್ಸರಿ ಟ್ರೈ ಮಾಡಿ, ಇನ್ನೂ ಟ್ರೈ ಮಾಡಿಲ್ಲ ಅಂದರೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಬಿಡೋಣ. ನಮಸ್ಕಾರ.